ಯಾವುದೇ ಒಬ್ಬ ವ್ಯಕ್ತಿ ಆದರೂ ಅಷ್ಟೇ ಯಾರಿಗೂ ಕೂಡ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ, ದ್ರೋಹ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಒಬ್ಬರನ್ನ ಹೀಯಾಳಿಸಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿ, ಕರ್ಮಾಧಿಪತಿ ಆಗಿರ್ತಕ್ಕಂಥ ಸ್ವಾಮಿ ಪ್ರತಿಯೊಂದು ಈ ಜಾಗದಲ್ಲೂ ಕೂಡ ಅವರು ನೆಲೆಸಿರ್ತಾರೆ. ನಮ್ಮ ನೆರಳಲ್ಲೇ ಅವರು ವಾಸ ಮಾಡ್ತಾ ಇರ್ತಾರೆ. ಸೊ ನೀವು ಹೆಜ್ಜೆ ಹೆಜ್ಜೆಗೂ ತಪ್ಪನ್ನ ಮಾಡ್ತಾ ಇರ್ತೀರಾ. ಆ ತಪ್ಪನ್ನ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದಯಮಾಡಿ ಯಾರನ್ನು ಕೂಡ ಒಬ್ಬರಿಗೆ ಮೋಸ ಮಾಡಿ ನಾನು ಬದುಕ್ತಕ್ಕಂಥದ್ದು, ಒಬ್ಬರಿಗೆ ದ್ರೋಹ ಮಾಡಿ ಬದುಕ್ತಕ್ಕಂಥದ್ದು ಆ ಥರ ಯಾರು ಮಾಡಬಾರ್ದು. ಅದು ಮಾಡಿದ್ರೆ ನಿಮಗೇನೆ ಆಪತ್ತು ಅನ್ನೋದು ಆ ಸ್ವಾಮಿ ತೋರಿಸ್ಕೊಡ್ತಾರೆ. ಅದೆಲ್ಲ ಈಗ ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಏನಂತಂದರೆ ನಾವು ನೋಡ್ಕೊಂಡು ಹೋಗಬೇಕು. ಯಮಗಂಟ ಕಾಲದಲ್ಲಿ ಯಾರು ಕೂಡ ಪ್ರವಾಸ ಮಾಡಬಾರ್ದು. ಆಮೇಲೆ ರಾಹುಗಾಲದಲ್ಲಿ ಯಾವತ್ತೂ ಕೂಡ ಪ್ರವಾಸ ಮಾಡಬಾರ್ದು. ಯಾಕೆ ಅಂತಂದರೆ ಅದು ಹಿಂದಿನಿಂದನೂ ಕೂಡ ಅದನ್ನು ಪಾಲಿಸ್ಕೊಂಡು ಬರಬೇಕು. ಜೊತೆಯಲ್ಲಿ ನಾವು ಎದ್ದೇಳ್ತಕ್ಕಂಥ ಟೈಮ್ ಕೂಡ ಅಷ್ಟೇ. ಎದ್ದ ತಕ್ಷಣ ನಿಮ್ಮ ಕೈಯಲ್ಲೇ ಎಲ್ಲ ದೇವರು ಕೂಡ ಇರ್ತಾರೆ. ಎರಡು ಕೈನ ಜೋಡಿಸಿ ನೀವು ಯಾವ ಮಂತ್ರನೂ ಕೂಡ ಬೇಕಾಗಿಲ್ಲ. ನಿಮಗೆ ಯಾವ ದೈವ ಇಷ್ಟ ಆಗುತ್ತೋ ಆ ದೈವನ ನೆನೆಸ್ಕೊಂಡು ಒಂದು ಒಳ್ಳೆ ಮನಸ್ಸಿನಿಂದ ಎದ್ದೇಳಿ. ಯಾವ ಆಕ್ಸಿಡೆಂಟ್ ಕೂಡ ಆಗಲ್ಲ. ಯಾಕಾಗುತ್ತೆ ಆಕ್ಸಿಡೆಂಟ್? ನಾವು ಮನೆ ಕಟ್ಟಿದ್ದೀವಿ, ಮತ್ತೆ ಮಕ್ಕಳ ಎಜುಕೇಶನ್ಗೆ ಒಳ್ಳೇದಾಗಿದೆ, ನನ್ನ ಕೆಲ್ಸಕ್ಕೆ ಒಳ್ಳೇದಾಗಿದೆ. ಆದರೆ ನಾನು ಇದೇ ಫಸ್ಟ್ ಬಂದಿರೋದು. ಇವ್ರು ಬಂದು ಹೋಗ್ತಾ ಇದ್ರು ದೂರ ಅಂತ ಹೇಳ್ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಬಟ್ ನನಗೆ ವಿಚಾರದಲ್ಲಿ ಒಳ್ಳೇದಾಗಿದೆ ಅಂತ ಹೇಳಿದ್ರಿ. ಹೇಗೆ ಅದು ಹೇಗೆ ಅಂತಂದ್ರೆ ನನ್ಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರು. ಅಲ್ಲಿ ಈಗೂ ಕಿರಿಕಿರಿ ಮಾಡ್ತಾ ಇದ್ದಾರೆ ಸ್ವಲ್ಪ. ಅದಕ್ಕೆ ಬಂದು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದಾಗಿಂದ ಸ್ವಲ್ಪ ಒಳ್ಳೇದಾಗಿದೆ ನನಗೆ. ಅದಕ್ಕೆ ನಾನು ಬಂದಿದ್ದೀನಿ. ಮನೆ ವಿಚಾರದೇನು? ಮನೆ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ವಿ, ಆಗಿಲ್ಲ ಕಂಪ್ಲೀಟು. ಇಲ್ಲಿ ಬಂದ ಮೇಲೆ ಕ್ಲಿಯರ್ ಆಯ್ತು ನಮ್ದು ಮನೆ. ಈಗ ಅದರಲ್ಲೇ ಸಂಸಾರ ಇದ್ದೀವಿ. ಒಳ್ಳೇದಾಗಿದೆ, ತುಂಬಾ ಒಳ್ಳೇದಾಗಿದೆ ನಮ್ಗಂತೂ. ಇಲ್ಲಿ ಮನೆ ಕಟ್ಟಿ ಒಂದು 6 ವರ್ಷ ಆಯ್ತು. ಹೌದಾ? ನಾವು ಆಗಲ್ಲ ಅಂತಲೇ ಅನ್ಕೊಂಡಿದ್ದೇವೆ. ಸೊ ಈಗ ನಾವು ಸೈಟು ತಗೊಂಡಿರ್ಲಿಲ್ಲ, ಏನೂ ತಗೊಂಡಿರ್ಲಿಲ್ಲ. ಎಲ್ಲವೂ ಆಯ್ತು. ಸೈಟು ತಗೊಂಡಾಯ್ತು, ಮನೇನೂ ಕಟ್ಟಾಯ್ತು, ಎಲ್ಲ ಅಚ್ಚುಕಟ್ಟಾಗೂ ಆಯ್ತು. ಶನಿದೇವರ ದೃಷ್ಟಿ ಬಿದ್ರೆ ಬಡವನು ಕೂಡ ಶ್ರೀಮಂತ ಆಗ್ತಾನೆ ಅಂತ ಹೇಳ್ತಾರೆ. ಖಂಡಿತ ಮೇಡ, ಖಂಡಿತ. ಆ ವಿಚಾರ ಮಾತ್ರ ಶಕ್ತಿ ದೇವತೆ ಆದಿ ಆಯ್ತದೆ. ಶನಿದೇವರ ಆಶೀರ್ವಾದ ಎಂಥ ಕಷ್ಟನೂ ನಿವಾರಣೆ ಆಗ್ತೇವೆ. ಅದರಂತೂ 2 ಮಾತಿಲ್ಲ. ಯಾರು ಬೇರೆ ನಂಬಿಕೆ ಹೆಂಗೆ ಗೊತ್ತಿಲ್ಲ, ನಾನಂತೂ ಸಂಪೂರ್ಣ ನಂಬಿದ್ದೀವಿ. ಆಗಾಗ ಬರ್ತಾ ಇರ್ತೀವಿ. ಅಟ್ಲೀಸ್ಟ್ 3 ತಿಂಗಳು 6 ತಿಂಗಳು ಎಲ್ಲ ನಮ್ಮ ಬಿಡು ಸಿಕ್ತಾಗ ನಮ್ಮ ಮನಸ್ಸೇನೋ ಬೇಜಾರಾದರೆ, ಏನೋ ಸಣ್ಣ ಪುಟ್ಟ ಏನಾರ ಬೇಜಾರಂದ್ರೆ ಬಂದು ಭೇಟಿ ಮಾಡಿ ನಮಸ್ಕಾರ ಮಾಡ್ಕೊಡಿ, ಏನೋ ಸಮಾಧಾನ. ನನಗೆ ಯಾಕೆ ಮನಸ್ಸಲ್ಲಿ ನೆಮ್ಮದಿನೇ ಇರಲಿಲ್ಲ. ಮತ್ತು ನಾನು ವ್ಯವಹಾರ ಮಾಡೋದೆಲ್ಲ ನನ್ನ ಕೈಗೆ ಸೇರ್ತು ಇರಲಿಲ್ಲ. ಏನಾರು ಮಾಡ್ಬೇಕಂದ್ರೆ ಮನಸ್ಸೇ ಬರ್ತಿರ್ಲಿಲ್ಲ. ಈಗ ಇಲ್ಲಿಗೆ ಬಂದ ಮೇಲೆ ನನಗೆ ಒಂದು ಸ್ವಲ್ಪ ಏನೋ ಯಾವುದೇ ರೀತಿ ಮನಸ್ಸು ಒಂದು ಕಡೆ ಶೇಖರಣೆ ಆದಂಗೆ ಒಂದಿದಾಗೆ ಇದೆ ಮನಸ್ಸಲ್ಲಿ. ಅದಕ್ಕೇ ಒಂದು 2 ವಾರ ಹೋಗಿ ಬರ್ತಾ ಇರ್ತೀನಿ. ಕ್ಷೇತ್ರ ನರಹಳ್ಳಿ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ, ನರಹಳ್ಳಿ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ, ಮೇಲುಕೋಟೆ ಹೋಬಳಿ.